ನಮ್ಮ ಆಸ್ಪತ್ರೆಯ ಎಲ್ಲ ವಿಭಾಗದ ಸಹೋದರರಿಗೂ ಹಿರಿಯರಿಗೂ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ದೇಶಭಕ್ತ ಬಂಧುಗಳಿಗೂ ನಾಡಿನ ಸಮಸ್ತ ಜನತೆಗೂ ಗಣರಾಜ್ಯೋತ್ಸವದ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಮೂಲಕ ಕೋರ್ತೇನೆ. ಈ ಭೂಮಂಡಲದ ಮೇಲೆ ಮನುಷ್ಯ ದೇವರ ಅನಿಸ್ಕೊಳ್ಬೇಕಾದ್ರೆ, ಪರಮಾತ್ಮ ಅನಿಸ್ಕೊಳ್ಬೇಕಾದ್ರೆ, ಜಗದೋದ್ಧಾರಕ ಅನಿಸ್ಕೊಳ್ಬೇಕಾದ್ರೆ ಆ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಮಾಡುವಂತಹ ಒಳ್ಳೊಳ್ಳೆ ಸಾಧನೆಗಳಿಂದ, ತ್ಯಾಗ ಬಲಿದಾನಗಳಿಂದ ಈ ಭೂಮಂಡಲದ ಮೇಲೆ ಆ ಮನುಷ್ಯನನ್ನ ದೇವರು ಪರಮಾತ್ಮ ಜಗದೋದ್ಧಾರಕ ಅಂತ ಕರೀತಾರೋ, ಆತನನ್ನ ದಿನನಿತ್ಯ ಪೂಜಿಸ್ತಾರೋ, ಸ್ಮರಿಸ್ತಾರೋ, ಗೌರವಿಸ್ತಾರೋ. ಈ ಭೂಮಂಡಲದ ಮೇಲೆ ಅನೇಕ ಮಹಿಳೆಯರನ್ನ ನಾವು ಸಿದ್ಧಿ ಸಾಧಕರು ಅಂತ ಕರಿತೀವಿ. ಈ ಮಹಿಳೆಯರನ್ನ ನಾವು ಯಾಕೆ ಸಿದ್ಧಿ ಸಾಧಕರು ಅಂತ ಕರಿತೀವಪ್ಪ ಅಂತಂದ್ರೆ, ಈ ಸಿದ್ಧಿ ಸಾಧಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ತಮ್ಮ ಜೀವಿತ ಅವಧಿಯಲ್ಲಿ ದಯೆ, ಕರುಣೆ, ಅನುಕಂಪಗಳೊಂದಿಗೆ ಬಾಳಿ ಬದುಕಿ ಸರ್ವ ಜನಾಂಗಕ್ಕೂ ಒಳ್ಳೆಯದಾಗ್ಲಿ, ಸರ್ವರಿಗೂ ಒಳ್ಳೆಯದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು ಎಂಬ ಮಹಾಸಂಕಲ್ಪದೊಂದಿಗೆ ಕಟ್ಟಕಡೆಯ ಜನರಿಗಾಗಿ, ನಿರ್ಗತಿಕರಿಗಾಗಿ, ತೊಳಲಿದವರಿಗಾಗಿ, ಬಳಲಿದವರಿಗಾಗಿ, ನೊಂದವರಿಗಾಗಿ ತಮ್ಮ ಇಡೀ ಬದುಕನ್ನ ಅವರಿಗಾಗಿ ಸಮರ್ಪಣೆ ಮಾಡ್ತಾರೋ, ಮುಡುಪಾಗಿಡ್ತಾರೋ, ಅವರ ಪರವಾಗಿ ಹೋರಾಟ ಮಾಡಿ ಗೆಲ್ತಾರೆ. ಕಟ್ಟಕಡೆಯ ಜನರ ಕತ್ತಲು ತುಂಬಿದ ಬದುಕಿನಲ್ಲಿ ಬೆಳಕನ್ನು ತಗೊಂಡ್ಬರ್ತಾರೋ, ನೊಂದವರ, ತೊಳಲಿದವರ ಬಾಳಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತಾರೆ. ಇಂಥ ಮಹಾನ್ ಸಿದ್ಧಿ ಸಾಧಕರನ್ನ ಈ ಭೂಮಂಡಲದ ಮೇಲೆ ಏನಂತ ಕರೀತಾರಪ್ಪ ಅಂತಂದ್ರೆ, ದೇವರು ಪರಮಾತ್ಮ ಜಗದೋದ್ಧಾರಕ ಅಂತ ಕರೀತಾರೆ. ಯಾವಾಗ ಈ ಭೂಮಂಡಲದ ಮೇಲೆ ಮಾನವೀಯ ಮೌಲ್ಯಗಳು ಕುಸಿತಾವು, ಆಯಾ ಸಂದರ್ಭ, ಆಯಾ ಕಾಲಘಟ್ಟಗಳಲ್ಲಿ ಮಾನವೀಯ ಮೌಲ್ಯಗಳನ್ನ, ಸಂಬಂಧಗಳನ್ನ ಗಟ್ಟಿಗೊಳಿಸಲಿಕ್ಕೆ, ತೊಳಲಿದವರ, ಬಳಲಿದವರ, ನೊಂದವರ ಬಾಳಲ್ಲಿ ಹೊಸ ಚೈತನ್ಯವನ್ನು ತುಂಬಲಿಕ್ಕೆ, ದಾರಿ ತಪ್ಪಿದ ಬದುಕಿನಲ್ಲಿ ದಾರಿದೀಪಲಾಗಲಿಕ್ಕೆ ಈ ಭೂಮಂಡಲದ ಮೇಲೆ ಅನೇಕ ಅವತಾರಿಗಳು, ಸಿದ್ಧಿ ಸಾಧಕರು, ಮಹಾನ್ ಪುರುಷರು, ಸತ್ಪುರುಷರು ಈ ಭೂಮಂಡಲದ ಮೇಲೆ ಅವತರಿಸಿ ಜಗತ್ತವನ್ನ ಮುನ್ನಡೆಸ್ಯಾರ. ಈ ಭೂಮಂಡಲದ ಮೇಲೆ ಅನೇಕ ದೈವ ಲೀಲೆಗಳು, ಚರಿತ್ರೆಗಳು, ಪುರಾಣಗಳು, ಪವಾಡಗಳು ನಡೆದಿರತಕ್ಕಂಥ ಎಲ್ಲಾ ವಿಷಯಗಳು ನಿಮಗೆ ಗೊತ್ತಿರತಕ್ಕಂಥ ವಿಷಯ. ಇಲ್ಲಿ ದೈವಗಳು ದುಷ್ಟರನ್ನ, ರಾಕ್ಷಸರನ್ನ ಸಂಹಾರ ಮಾಡಿ ಸಜ್ಜನರನ್ನು ರಕ್ಷಣೆ ಮಾಡಿ ಈ ಭೂಮಂಡಲದ ಮೇಲೆ ದೇವರು ಪರಮಾತ್ಮ ಅನಿಸಿಕೊಂಡಿರ್ತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈ ಭೂಮಂಡಲದ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರ, ಸೃಷ್ಟಿಕರ್ತ ಪರಮಾತ್ಮ ಎಂದೂ ಸುಮ್ಮನಿರುವುದಿಲ್ಲ, ಆತ ಎಂದೂ ನಿದ್ರಿಸುವುದಿಲ್ಲ. ಈ ಜಗತ್ತಿನ ಕಲ್ಯಾಣಕ್ಕೋಸ್ಕರ, ಈ ಜಗತ್ತೋದ್ಧಾರಕ್ಕಾಗಿ ಆ ಸೃಷ್ಟಿಕರ್ತ ಪರಮಾತ್ಮ ಏನ್ ಮಾಡ್ತಾನಪ್ಪ ಅಂತಂದ್ರ, ಕಟ್ಟಕಡೆಯ ಜನರಿಗೋಸ್ಕರ, ಕತ್ತಲು ತುಂಬಿದ ಬದುಕಿನಲ್ಲಿ ಬೆಳಕನ್ನು ತರಗೋಸ್ಕರ ಅವ ಏನ್ ಮಾಡ್ತಾನು, ಸೃಷ್ಟಿಕರ್ತ ಪರಮಾತ್ಮ ಕತ್ತಲೆ ಲೋಕದಿಂದ ಸಹಸ್ರಾರು ಜೀವಾತ್ಮದ ಜ್ಯೋತಿಗಳನ್ನ ಭೂಮಂಡಲಕ್ಕೆ ಕಳಿಸಿಕೊಡ್ತಾನ. ಸೃಷ್ಟಿಕರ್ತ ಪರಮಾತ್ಮ ಹಂಗ ಸುಮ್ಮ ಕಳಿಸ್ಕೊಡೋದಿಲ್ಲ, ಅವುಗಳಿಗೆ ಆಜ್ಞೆ ಮಾಡ್ತಾನೆ, ಆದೇಶ ಕೊಡ್ತಾನೆ, ಕಂಡೀಷನ್ ಮಾಡ್ತಾನೆ, ಆಶೀರ್ವದಿಸಿ ಅವುಗ ಇಂಥ ಕೆಲಸವನ್ನ ನೀವು ಮಾಡಲೇಬೇಕು, ಕಟ್ಟ ಕಡೆಯ ಜನರ ಕತ್ತಲು ತುಂಬಿದ ಬದುಕಿನಲ್ಲಿ ಬೆಳಕನ್ನ ತರಲೇಬೇಕು, ನೊಂದವರ, ಬೆಂದವರ, ಬಳಲಿದವರ ಬಾಳಲ್ಲಿ ಹೊಸ ಚೈತನ್ಯವನ್ನು ತುಂಬಲೇಬೇಕು ಅಂತ ಹೇಳಿ ಆಶೀರ್ವದಿಸಿ, ಆದೇಶ ಮಾಡಿ, ಆಜ್ಞೆ ಮಾಡಿ ಕಳಿಸಿಕೊಟ್ಟ ಜೀವಾತ್ಮದ ಜ್ಯೋತಿ, ಮಹಾಮಾನವತವಾದಿ ಮನುಷ್ಯತ್ವದ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದು ಮಾತನ್ನ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೃಷ್ಟಿಕರ್ತನ ಪರಮಾತ್ಮನ ಆಟ ಬಹಳ ದೊಡ್ಡದದ. ಈ ಭೂಮಂಡಲದ ಮೇಲೆ ಇತಿಹಾಸವನ್ನು ತೆಗೆದು ನೋಡಿದಾಗ ನಮಗೆ ಏನ್ ಹೇಳ್ತದಪ್ಪ ಅಂತಂದ್ರೆ, ಯಾವಾಗ ಸತ್ಯಯುಗ ಸಮಾಪ್ತಿ ಆಯ್ತು ಅವಾಗ ಭೂಮಂಡಲದ ಮೇಲೆ ರಾಕ್ಷಸರ ಅಟ್ಟಹಾಸ ಹೆಚ್ಚಾಯ್ತು. ಈ ರಾಕ್ಷಸರನ್ನ ಸಂಹಾರ ಮಾಡಲು, ಈ ದುಷ್ಟರನ್ನ ಸಂಹಾರ ಮಾಡಲು, ಸಜ್ಜನರನ್ನ ರಕ್ಷಣೆ ಮಾಡಲಿಕ್ಕೆ ಸೃಷ್ಟಿಕರ್ತ ಪರಮಾತ್ಮ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಶ್ರೀರಾಮನೆಂಬ ಪುರುಷೋತ್ತಮ ಮಹಾಪುರುಷನ ಭೂಮಿಗೆ ಕಳಿಸಿಕೊಟ್ಟ. ಯಾವಾಗ ತ್ರೇತಾಯುಗ ಅಂತ್ಯವಾಗಿ ದ್ವಾಪರಯುಗ ಪ್ರಾರಂಭವಾಯಿತು, ಅವಾಗ ಮನುಕುಲ ಹಿಂಸೆ, ಮತ್ಸರ, ಕೋಪ, ದ್ವೇಷ, ಅಸ್ವಾಗುಣಗಳಿಂದ ನರಳಾಕಿತ್ತು. ಆವಾಗ ಆ ಭೂಮಂಡಲವನ್ನು ರಕ್ಷಣೆ ಮಾಡ್ಲಿಕ್ಕೆ, ಮನುಕುಲವನ್ನು ರಕ್ಷಣೆ ಮಾಡ್ಲಿಕ್ಕೆ ಪರಮಾತ್ಮ ಏನ್ ಮಾಡಿದ್ಪ ಅಂತಂದ್ರ, ಶ್ರೀಕೃಷ್ಣ ಎಂಬ ಮಹಾಪುರುಷನನ್ನ ಈ ಭೂಮಿಗೆ ಕಳಿಸಿಕೊಟ್ಟ. ಯಾವಾಗ ದ್ವಾಪರಯುಗ ಅಂತ್ಯವಾಗಿ ಕಲಿಯುಗ ಪ್ರಾರಂಭವಾಯಿತು,
ಕಲಿಯುಗ ಶಾಪಗ್ರಸ್ತವಾಯಿತು, ಕಲಿಯುಗ ಶಾಪಗ್ರಸ್ತವಾಯಿತು. ಆವಾಗ ಸೃಷ್ಟಿಕರ್ತ ಪರಮಾತ್ಮ ಸಹಸ್ರಾರು ಜೀವಾತ್ಮದ ಜ್ಯೋತಿಗಳನ್ನ ಭೂಮಿಗೆ ಕಳಿಸಿಕೊಟ್ಟ. ಯಾವಾಗ ಈ ಭೂಮಂಡಲದ ಮೇಲೆ ಬ್ರಿಟಿಷರ ದಬ್ಬಾಳಿಕೆಯಲ್ಲಿ, ಬ್ರಿಟಿಷರ ಗುಲಾಮಗಿರಿಯಲ್ಲಿ, ಬ್ರಿಟಿಷರ ಕಪಿಮುಷ್ಟಿಯನ್ನು ನೋಡುತ್ತಿದ್ದ ಭಾರತೀಯರನ್ನ ಸಂರಕ್ಷಣೆ ಮಾಡಲು, ಸ್ವತಂತ್ರಗೊಳಿಸಲು ಪ್ರಾಮಾಣಿಕ ಸ್ವತಂತ್ರ ಹೋರಾಟಗಾರರನ್ನ ಸೃಷ್ಟಿಕರ್ತ ಪರಮಾತ್ಮ ಭೂಮಿಗೆ ಕಳಿಸಿಕೊಟ್ಟ. ಅದೇ ತೆರನಾಗಿ ಯಾವಾಗ ಈ ಭೂಮಂಡಲದ ಮೇಲೆ ದಲಿತರ ಮೇಲೆ ದಬ್ಬಾಳಿಕೆ ಹೆಚ್ಚಾಯಿತು, ಒತ್ತಡ ಹೆಚ್ಚಾಯಿತು, ದೌರ್ಜನ್ಯ ಹೆಚ್ಚಾಯಿತು, ಅವಾಗ ಸೃಷ್ಟಿಕರ್ತ ಪರಮಾತ್ಮ ಲೋಕೋದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಏನ್ ಮಾಡಿದಪ್ಪ ಅಂತಂದ್ರೆ ಸರ್ವಶಕ್ತಿವಂತ, ಬಲಿಷ್ಠವಾಗಿರ್ತಕ್ಕಂಥ, ಸದೃಢವಾಗಿರ್ತಕ್ಕಂತಹ, ಪವಿತ್ರವಾಗಿರ್ತಕ್ಕಂಥ, ನಿರ್ಮಲವಾಗಿರ್ತಕ್ಕಂತಹ ಜೀವಾತ್ಮದ ಜ್ಯೋತಿ, ಮಹಾಮಾನವತ್ವವಾದಿ, ಮಹಾಚೇತನ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಳಿಸಿಕೊಟ್ಟ ಅನ್ನುವಂಥದ್ದನ್ನು ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ 75ನೇ ಗಣರಾಜ್ಯೋತ್ಸವ ದಿನ. ಈ ದಿನ ನಮ್ಮೆಲ್ಲರಿಗೂ ಪವಿತ್ರವಾಗಿರ್ತಕ್ಕಂಥ ದಿನ, ಪುಣ್ಯಕರವಾಗಿರ್ತಕ್ಕಂಥ ದಿನ, ಸಂಭ್ರಮದ ಸಡಗರದ ದಿನ. ಈ ದಿನ ನಮ್ಮನ್ನು ನಾವು ಅರ್ಪಿಸಿಕೊಂಡ, ಪ್ರೀತಿಯಿಂದ ಅಪ್ಪಿಗೆಯಿಂದ ಅರ್ಪಿಸಿಕೊಂಡ ಅರ್ಪಣಾ ದಿನ. ಇವತ್ತಿನ ದಿನ ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ಸೋದರ ಸಮಾನರು ಅನ್ನುವಂಥ ಮಹಾನ್ ಏಕತಾ ಸಂದೇಶವನ್ನು ವಿಶ್ವಕ್ಕೆ ತೋರಿಸುವ ಭಾರತೀಯರ ಏಕತಾ ದಿನವಾಗಿದೆ. ಅಷ್ಟೇ ಅಲ್ಲ, ನಾವು ಸಂತೋಷ, ಸಂಭ್ರಮ, ಸಡಗರದಿಂದ ಭಾರತದ ಇತಿಹಾಸವನ್ನು ಮೆಲುಕು ಹಾಕುವ ಭಾರತೀಯರ ಐತಿಹಾಸಿಕ ದಿನವೂ ಕೂಡ ಈ ದಿನ ಆಗಿದೆ. ಅಷ್ಟೇ ಅಲ್ಲ, ಈ ದಿನ ಸಂವಿಧಾನ ಜಾರಿಗೆ ಬರಬೇಕಾದ್ರೆ ಹಿಂದಿನ ಕಹಿ ನೆನಪುಗಳೇನು, ದುಃಖ ದುಮ್ಮಾನಗಳೇನು, ನೋವು ನಲಿವುಗಳೇನು ಅನ್ನುವಂಥದ್ದನ್ನು ಕೂಡ ಮೆಲುಕು ಹಾಕುವ ಭಾರತದ ಸಂವಿಧಾನದ ಸಂವಿಧಾನದ ದಿನವಾಗಿದೆ. ಈ ದಿನ ಅತಿ ಮುಖ್ಯವಾಗಿ ನಾವು ವಿಚಾರ ಮಾಡ್ಕೋಬೇಕು. ನಾವು ಇವತ್ತು ಸ್ವಚ್ಛಂದವಾಗಿ ಬದುಕನ್ನು ನಾವು ಸವಿಸ್ತಾ ಇದ್ದೀವಿ. ಸ್ವಚ್ಛಂದವಾಗಿ ನಾವು ಏನು ಮಾತಾಡ್ತೀವಿ, ಶಿಕ್ಷಣವನ್ನು ಪಡಿತೀವಿ, ನಮ್ಮ ಬದುಕಿನ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ನಾವು ಪಡೆದುಕೊಂಡಿದ್ದೀವಪ್ಪ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರ್ಯಕರ್ತರು ಯಾರಪ್ಪ ಅಂತಂದ್ರೆ ಈ ಸಂವಿಧಾನ. ಈ ಸಂವಿಧಾನವನ್ನು ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ಅವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿನ ನಾವೆಲ್ಲಾ ಮೂಲಭೂತ ಹಕ್ಕುಗಳನ್ನ ಪಡೆದುಕೊಂಡಿದ್ದು ಈ ಒಂದು ಭರತ ಪುಣ್ಯ ಭೂಮಿಯಲ್ಲಿ. ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಮ್ಮ ಪುಣ್ಯ ನಾವೆಲ್ಲ ದಂಡ ಅನ್ನುವಂಥದ್ದನ್ನ ಹೇಳ್ತಾ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಏನಪ್ಪ ಅಂತಂದ್ರ ನಮ್ಮ ದೇಶ ಜಾತಿಗಿಂತ ಮಿಗಿಲು, ಧರ್ಮಕ್ಕಿಂತ ಮಿಗಿಲು, ಭಕ್ತಕ್ಕಿಂತ ಮಿಗಿಲು ಅನ್ನುವಂಥದ್ದನ್ನ ನಾವು ಆತ್ಮಾವಲೋಕನ ಮಾಡ್ಕೊಂಡು ನಮ್ಮದೇ ಆದ ಜವಾಬ್ದಾರಿಗಳದಾವ. ಏನೈತಪ್ಪ ಅಂತಂದ್ರ ನಮ್ಮ ದೇಶವನ್ನು ನಾವು ಗೌರವಿಸಬೇಕು. ಯಾವುದೇ ಜಾತಿ, ಮತ, ಪಂಥ ಅನ್ನೋದ ನಾವು ಸಂವಿಧಾನವನ್ನು ಗೌರವಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ.